ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ಇವತ್ತು ನಿಮಗೆ ಮುತ್ತುಗ ಮರದ ಪರಿಚಯ ಕೊಡ್ತಾ ಇದ್ದೀನಿ. ನೋಡಿ, ಶಿವನಿಗೆ ತುಂಬ ಪ್ರಿಯವಾದ ವಸ್ತು ಈ ಮುತ್ತುಗ ಮರ. ಈ ಮುತ್ತುಗ ಮರದ ಹೂಗಳು ಶಿವನಿಗೆ ತುಂಬ ಪ್ರಿಯವಾದ್ದು. ಶಿವರಾತ್ರಿ ದಿವಸ ಈ ಮುತ್ತುಗದ ಹೂವನ್ನು ಎಲ್ಲಿದ್ದರೂ ಹುಡುಕಿ ತಂದು ದೇವರಿಗೆ ಅರ್ಪಿಸಿ ತಮ್ಮ ಈಡೇರಿಕೆಗಳನ್ನು ಜನ ಪಡಿತಾರೆ. ನೋಡಿ, ಈ ಮುತ್ತುಗ ಮರ ಹೇಗಾಯಿತು ಅಂದರೆ, ಶಿವ ಪಾರ್ವತಿ ಇಬ್ಬರೂ ಸಹ ಏಕಾಂತದಲ್ಲಿ ಕುಂತಾಗ ಅಗ್ನಿದೇವ ಪ್ರವೇಶ ಹೊಂದುತ್ತಾನೆ. ತಾಯಿಗೆ ಆಗ ಕೋಪಗೊಂಡು ಮರವಾಗಿ ಬಿಡುವಂಥ ಶಾಪ ಕೊಡ್ತಾಳೆ. ಆಗ ಈ ಅಗ್ನಿದೇವನ ರೂಪವೇ ಈ ಮುತ್ತುಗ ಮರ. ಇದರಲ್ಲಿ ಬಿಳಿ ಮುತ್ತುಗ ಏನಾದರೂ ಯಾರಿಗಾದರೂ ಸಿಕ್ಕರೆ ನೋಡಿ, ಆ ಮರನ ಹತ್ತಿ ರಾತ್ರಿ ನಾವು ನಕ್ಷತ್ರವನ್ನು ನೋಡಿದ್ರೆ ಹೇಗೆ ನಕ್ಷತ್ರ ರಾತ್ರಿ ಎಲ್ಲ ಕಾಣುತ್ತೋ, ಬೆಳಗಿನ ಜಾವದಲ್ಲೂ ಸಮೇತ ಆ ಮರವನ್ನು ಹತ್ತಿ ನೋಡಿದ್ರೆ ನಕ್ಷತ್ರಗಳೆಲ್ಲ ಕಾಣ್ತವೆ ಬಿಳಿ ಮುತ್ತುಕದಲ್ಲಿ. ಆಮೇಲೆ ಇದರಲ್ಲಿ ಔಷಧಿ ಗುಣ ಅಂತೂ, ಈ ಕೆಂಪು ಮುತ್ತುಕದಲ್ಲಿ ಔಷಧಿ ಗುಣ ಅಂತೂ ತುಂಬ ಇದೆ. ಮಧುಮೇಹ ಅಂತ ಕಾಯಿಲೆಗಳಿಗೆ ತುಂಬ ಸಾಕಷ್ಟು ಹೆಲ್ಪ್ಕಾರಿಯಾಗಿದೆ. ಈ ಹೂವನ್ನು ಸರಸ್ವತಿ ದೇವಿಯೂ ತುಂಬ ಇಷ್ಟಪಡ್ತಾಳೆ. ಯಾರಾದರೂ ಓದುವಂಥ ಮಕ್ಕಳು ಈ ಹೂವನ್ನು ತೊಗೊಂಡೋಗಿ ಸರಸ್ವತಿ ದೇವಿಗೆ ಅರ್ಪಿಸಿ ತಮ್ಮ ಬಯಕೆಗಳನ್ನು ಇದ್ವಿಯನ್ನು ಪಡಿಬಹುದು. ಆ ತಾಯಿ ಆಶೀರ್ವಾದ ಮಾಡ್ತಾಳೆ. ಹಾಗೆ ಈ ಮುತ್ತುಗ ಮರವನ್ನು ಸಾಕಷ್ಟು, ಈ ಮುತ್ತುಗ ಮರದಲ್ಲಿ ಹಳದಿ ಮುತ್ತುಗ ಮರನೂ ಸಿಗುತ್ತೆ. ಅದು ಹೋಮ ಹವನಗಳಿಗೆ ಹೇಳಿ ಮಾಡಿಸಿದಂಥದ್ದು. ಇದು ಸಹ ಬರುತ್ತೆ. ಇದರಲ್ಲಿ ಬಿಳಿ ಮುತ್ಕ ಏನಾದರೂ ಸಿಕ್ಕರೆ ಅವರಿಗೆ ಅದು ಅದೃಷ್ಟನೇ ಸರಿ. ಯಾರ್ಯಾರು ಸಾಲದ ಸಮಸ್ಯೆಯಲ್ಲಿ ತುಂಬ ಸಾಲಗಳು ಮಾಡಿಕೊಂಡು ಜೀವನ ನಡೆಸೋಕ್ಕಾಗದೆ ಕಷ್ಟಪಡ್ತಿದ್ರಲ್ಲ, ಅವರು ಹುಡ್ಕೊಳ್ಳಿ. ಬಿಳಿ ಮುತ್ಕದ ಮರ ಸಿಕ್ಕರೆ ಅದು ನಿಮಗೆ ನಿಧಿಯ ಒಂದು ಖಜಾನೆ ಅಂತ ತಿಳ್ಕೊಳ್ಳಿ. ಒಳ್ಳೆಯದು.